ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಬರ್ಕೊಂಡು ನೀವು ಬಿಡಿಸ್ರಿ. ಬಿಡಿಸೋದ್ರಲ್ಲಿ ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡಿ. ಮಾಡೋದಾಯಿತು ಅಂತಂದ್ರೆ ನೀವೇನು ಮಾಡಬೇಕು, ವಿಡಿಯೋವನ್ನು ಮಾಡೋದಾದ್ಕೊಂಡು ವಿಡಿಯೋದ ಕಡೆ ಲಕ್ಷ ಕೊಟ್ಟು ನೋಡಿ. ಎರಡು ಗಣಿತಗಳು ಮಾಡಬೇಕು. ಎರಡು ಗಣಿತ ಮಾಡಿದಿಂದೆ ನೀವು ನಾನು ಬಂದು ವಿಡಿಯೋ ತಿಳಿಸ್ತಿರ್ತಾನು. ಒಂದು ಸ್ವಲ್ಪ ವಿಚಾರ ಮಾಡೋ ಗಣಿತ ಇರ್ತಾವ. ಇಂಥ ಗಣಿತಗಳನ್ನು ನೀವು ಎಷ್ಟು ಥಿಂಕಿಂಗ್ ಪವರ್ ಜಾಸ್ತಿ ಆಗ್ತದಲ್ಲ, ನಿಮ್ಮ ನವೋದಯದ ಗಣಿತಗಳು ಭಾಳ ಈಸಿಯಾಗಿ ಅರ್ಥ ಆಗ್ತಾವೆ. ನಾ ಎಲ್ಲ ಕ್ವೆಸ್ಟ್ ಮ್ಯಾಥ್ಸೇ ಜಾಸ್ತಿ, ಇವೆಲ್ಲ ನಾ ಸ್ವಂತ ಹಾಕಿದ್ದು. ಇದು ನವೋದಯ ಚಾಲೆಂಜ್. ಇದು ನಿಮಗೆ ವಿಚಾರ ಶಕ್ತಿ ಬೆಳೀತದೆ. ಇಂಥ ಗಣಿತಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಈ ಗಣಿತಗಳು ಕಣ್ಣು ಮುಚ್ಚಿ ಮಾಡ್ಬೋದು ನೀವು. ಇದೇನದ ವಿಚಾರ ಶಕ್ತಿ ಬೆಳೀತದೆ ಇದರಿಂದ. ಯಾವಾಗಲೂ ನವೋದಯದಲ್ಲಿ ವಿಚಾರ ಶಕ್ತಿನೇ ಪರೀಕ್ಷೆ ಮಾಡ್ತಿರ್ತಾರೆ. ಅದಕ್ಕೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಅಂತ ಹೆಸರು. ಅದಕ್ಕೆ ಸರಳ ಬಡ್ಡಿ ಎಷ್ಟು, ಅವಧಿ ಎಷ್ಟು, ದರ ಎಷ್ಟು ಅಂತ ಹಂಗೆ ಕೇಳಂಗಿಲ್ಲ ಪ್ರಶ್ನೆಯನ್ನು. ಯಾವುದೇ ಒಂದು ಲೆಕ್ಕ ಈ ಹುಡುಗ ಕರೆಕ್ಟ್ ವಿಚಾರ ಮಾಡ್ತಾನೋ ಇಲ್ಲೋ, ಏನು ಉತ್ತರಾಖಂಡ್ ಹಿಡಿತಾನೋ ಇಲ್ಲೋ, ಆಮೇಲೆ ವಿಸ್ತೀರ್ಣ ಅದೆಲ್ಲ ನೋಡ್ರಿ ನೀವು. ಅವೆಲ್ಲ ನಿಮ್ಮ ಮೆಂಟಲ್ ಎಬಿಲಿಟಿ ಮೇಲೆ ಇರ್ತಾವೆ. ಮಾಡೋದಾದಿಂದ ವಿಡಿಯೋ ಕಡೆ ನೋಡ್ರಿ. ಎಲ್ಲರೂ ಚೆನ್ನಾಗಿ ನೀವು ಮಾಡ್ಯಾರಿ ಅಂತ ತಿಳ್ಕೊಂಡು. ಒಂದು ರೈಲು 500 ಕಿಲೋಮೀಟರ್ ದೂರವನ್ನು 10 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದು 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಇಲ್ಲಿ ಅರ್ಥ ಮಾಡ್ಕೋಬೇಕು, ತಿಳಿಸಿ ಹೇಳೋದು ನೋಡ್ಬೇಕು ನೀವು. ವೇಗ ಹೆಚ್ಚು ಮಾಡಂಗಿಲ್ಲ, ಕಡಿಮೆನೂ ಮಾಡಿಲ್ಲ. 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಸಿಂಪಲ್ ಆಗಿ ಕೇಳೋಣ. ವೇಗ 10 ನಿಮಿಷ ವೇಗ ಕಡಿಮೆ ಮಾಡಿದಾಗ 2 ಗಂಟೆಗಳಲ್ಲಿ ಚಲಿಸಿದ ದೂರ ಎಷ್ಟು ಅಂತ ಕೇಳಿಲ್ಲ. 1 ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಗಂಟೆಗೆ ಹೆಚ್ಚು ಮಾಡಿ ಹೆಚ್ಚಿಸಿ 2 ಗಂಟೆಯಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂತಲೂ ಕೇಳಿಲ್ಲ ನಾವು. ಅತಿ ಸಿಂಪಲ್ ಆಗಿ ಏನು ಕೇಳೋಣ, ಒಂದು ರೈಲು 500 ಕಿಮಿ ದೂರವನ್ನು 10 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದು 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂದ್ರೆ ಭಾಳ ಸರಳಾಗಿ ಮಾಡಿಬಿಡ್ಬೋದು ನೀವು. 10 ಗಂಟೆಗಳಿಗೆ ಬರೋಬ್ಬರಿ 10 ಗಂಟೆಗಳಿಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 500 ಕಿಲೋಮೀಟರ್. 500 ಕಿಲೋಮೀಟರ್ 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಆಯ್ತು, ಅತಿ ಸಿಂಪಲ್ ಉತ್ತರ ಇದು. ಗದ್ಲಕ್ಕೆ ಹಾಕೋಬಾರ್ದು ಗಣಿತ. 2 ಗುಂಡ್ಲೆ 500 ಸರಾಸರಿ 10 ನೋಡಿ. ಈ 0 ಹೊತ್ತು ಈ 0 52 100 ಕಿಮಿ 2 ಗಂಟೆದಾಗ ಚಲಿಸ್ಯದ. 100 ಕಿಲೋಮೀಟರ್ ಉತ್ತರ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಬಿ. ಆ ಗಣಿತ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಯಾಕಂದ್ರೆ ದೂರ ಸರ್ದಿರ್ತದೆ. ಮಾಡಿದವರು ಇದನ್ನು ಬಿಡಿಸ್ಕೋಬೇಕು ಫೇರ್ದಾಗ. ಆಮೇಲೆ ಮಾಡ್ಲಾರ್ದವ್ರು ಮುಂದಿನ ಗಣಿತ ವಿಚಾರ ಮಾಡ್ಕೊಂಡು ಮಾಡಿಬಿಡ್ಬೇಕು. ಅದನ್ನು ಹೆಂಗೆ ಮಾಡೋದು ನಾನು ನಿಮಗೆ ತೋರಿಸ್ತಾನೆ. ಎಲ್ಲರಿಗೂ ತಿಳಿತಲ್ಲ? ವಿಡಿಯೋ ಆನ್ ಮಾಡಿ. ಒಂದು ರೈಲು 720 ಕಿಲೋಮೀಟರ್ ದೂರವನ್ನು 12 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಆ ರೈಲು ಅದೇ ವೇಗದಂತೆ, ವೇಗ ಬದಲಾವಣೆ ಆಗಿಲ್ಲ. ಒಟ್ಟು ಕಾಲದ 3-4 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? ಒಟ್ಟು ಅವ್ರು ಎಷ್ಟು ಗಂಟೆ ಪ್ರವಾಸ, ಒಟ್ಟು ಕಾಲ ಎಷ್ಟು ತೊಗೊಂಡಾರ? 12 ಗಂಟೆ ತೊಗೊಂಡಾರ. ಆ 12 ಗಂಟೆ 3/4 ಭಾಗದಲ್ಲಿ ಕ್ರಮಿಸಿದ ದೂರ ಎಷ್ಟು? ಇದು ಥಿಂಕಿಂಗ್ ಪಾರ್ಟ್. ಒಟ್ಟು ಕಾಲದ 3/4 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 3/4 ಗಂಟೆ ಅಂದರೆ ಎಷ್ಟು? ಆ ಪ್ರಯಾಣದ ಒಟ್ಟು ಕಾಲದ 3/4 ಗಂಟೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನಿಮಗೆ ಥಿಂಕಿಂಗ್ ಪವರ್ಗಳು ಈ ಅಭ್ಯಾಸ ಏನಾದರೂ ನೀವು ಕಲ್ತು ಬಿಟ್ರಿ ಅಂತಂದ್ರೆ SSLC ನಾನ್ ಸ್ಟಾಪ್, ಬ್ಯಾಂಕಿಂದು, ಟೀಚರ್ ಪೋಸ್ಟ್ ಎಲ್ಲ ಅಭ್ಯಾಸ ಬರ್ತದೆ ಇದ್ರಾಗ. ನವೋದಯ ಅಭ್ಯಾಸ ಮಾಡಿದವನೇ IAS ಅಧಿಕಾರಿ ಆಗ್ಯಾರ, ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ. ನೋಡ್ರಿ, ಈಗ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನೀವು? ಒಂದು ರೈಲು 720 ಕಿಲೋಮೀಟರ್ ದೂರವನ್ನು 12 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಓಕೆ, ಆ ರೈಲು ಅದೇ ವೇಗದಲ್ಲಿ ಬದಲಾವಣೆ ಇಲ್ಲ.
ಒಟ್ಟು ಕಾಲದ 3/4 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 12 ಅದು ಒಟ್ಟು ಕಾಲ ಎಷ್ಟು? 12. ಇದರ 3/4 ಇದರ 3/4 4 ಒಂದಲೇ 4 ಮೂರಲೆ ಅವೇನು ಹೇಳ್ಯಾನ? 9 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂತ ನೀವು ತಿಳ್ಕೊಂಡು ಬಿಡಬೇಕು. ಅದು ನೀವು ತಿಳ್ಕೊತಾನೋ ಇಲ್ಲೋ, 9 ಗಂಟೆ ಅನ್ನೋದು ಕಂಡು ಹಿಡಿಯುವಂಥ ಶಕ್ತಿ ವಿದ್ಯಾರ್ಥಿಗೆ ಅದನ್ನು ಇಲ್ಲೋ. ಒಟ್ಟು ಕಾಲದ 3/4 ಗಂಟೆ ದಿನದಲ್ಲ, ಪ್ರಯಾಣದ ಒಟ್ಟು ಕಾಲದ 3/4 ಗಂಟೆ ಅರ್ಥ ಮಾಡ್ಕೋಬೇಕು ನೀವು. ಹಚ್ಚರಿ 12 ಗಂಟೆಗಳಲ್ಲಿ 12 ಗಂಟೆಗಳಿಗೆ ಎಷ್ಟು ಹೋಗ್ಯದ? ಅದು 720 ಕಿಮಿ ಹೋಗ್ಯದ. 3/4 ಭಾಗ ಅಂದ್ರೆ 9 ಗಂಟೆಗಳಿಗೆ ಅದು ಕ್ರಮಿಸಿದ ದೂರ ಎಷ್ಟು ನೋಡ್ರಿ? 9 ಗುಂಡ್ಲೆ 720 ಸರಸ್ ಬಾಗ್ಲೆ 12. 12 ಒಂದ್ಲೆ 12 ಆರ್ಲೆ 9 ಆರ್ಲೆ 54 540 ಕಿಲೋಮೀಟರ್. ಅದು 3/4 ಗಂಟೆ ಒಳಗೆ 3/4 ಭಾಗದಲ್ಲಿ ಪ್ರಯಾಣದ 3/4 ಗಂಟೆಯ ಭಾಗ ಅಂದ್ರೆ 9 ಗಂಟೆಗಳಲ್ಲಿ ಕ್ರಮಿಸಿದ ದೂರ 540 ಕಿಮಿ. ನೋಡ್ರಿ ಥಿಂಕಿಂಗ್ ಪವರ್ ಹೆಂಗಿರ್ತದ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಉತ್ತರ ಸಂಖ್ಯೆ ಎ. ನೋಡ್ರಿ ನೀವು ಇಂಥ ಗಣಿತ ಕಲಿಯೋದ್ರಿಂದ ಮುಂದಿನ ಗಣಿತಗಳು ತಾವೇ ಬರ್ತಾವ. ಕ್ರಮಬದ್ಧವಾಗಿ ಎಲ್ಲ ಗಣಿತಗಳನ್ನು ಕಲಿಬೇಕು ನೀವು, ಕ್ರಮಬದ್ಧವಾಗಿ. ವೇಗ, ಕಾಲ, ದೂರದ ಲೆಕ್ಕ ಎಲ್ಲ ಟೈಪ್ ಗಣಿತಗಳು ಕಲಿತ್ರೆ ನವೋದಯ ಬೇಕಾದಂಥ ಕ್ವೆಸ್ಟ್ ಮಾಡಿದ್ರು ನಿಮ್ಮ ಗಣಿತ ಹೇಳಿಕ್ಕೆ ಬರ್ತದೆ. ಈಗ ನಿಮಗೆ ತಿಳಿತಲ್ಲ, 10 ಗಂಟೆಗಳಲ್ಲಿ ಕ್ರಮಿಸಿದ ದೂರ 500 ಕಿಲೋಮೀಟರ್ ಆದರೆ 2 ಗಂಟೆಗಳಲ್ಲಿ ಇದು ಸಿಂಪಲ್. ಅದೊಂದು ಸ್ವಲ್ಪ ಥಿಂಕಿಂಗ್ ಪವರ್. ಚೆನ್ನಾಗಿ ನೋಡ್ಕೊಂಡು ಮತ್ತೊಂದು ವಿಡಿಯೋ ಪ್ಲೇ ಮಾಡಿ.